ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆಯಿಂದ ಸಾಕಷ್ಟು ಅವಾಂತರಗಳೇ ಸೃಷ್ಟಿಯಾಗಿದೆ. ಪ್ರಮುಖವಾಗಿ ಅನ್ನದಾತರು ಬೆಳೆದಿರುವಂತಹ ಬೆಳೆಯೆಲ್ಲ ನಾಶ ಆಗ್ತಾ ಇದೆ. ಅಂದುಕೊಂಡಿದ್ದಂತಹ ಫಸಲು ಕೈಗೆ ಬರೋ ಹೊತ್ತಲ್ಲೇ ಮಳೆಯಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ ಅಂತ ರೈತರು ಕಣ್ಣೀರು ಹಾಕ್ತಿದ್ದಾರೆ. ಬಿರುಗಾಳಿ ಅಬ್ಬರಕ್ಕೆ ಈಗ ಮಾವಿನಕಾಯಿಗಳು ಕೂಡ ನೆಲ ಕಚ್ಚಿದೆಯಂತೆ. 2 ದಿನಗಳಿಂದ ಸುರಿದ ಭಾರಿ ಮಳೆಗೆ ಮಾವು ಪಪ್ಪಾಯ ಬೆಳೆ ಕಂಪ್ಲೀಟ್ ಆಗಿ ನಾಶ ಆಗೋಗಿದೆ. ಲಕ್ಷಾಂತರ ರೂಪಾಯಿ ಆದಾಯದ ನಿರೀಕ್ಷೆಯಲ್ಲಿದ್ದ ರೈತರು ಕಣ್ಣೀರು ಹಾಕ್ತಾ ಇದ್ದು, ಬಾಚವಾರ ಗ್ರಾಮದ ರೈತ ಬಸವರಾಜ್ ಬೆಳೆದ ಮಾವು ಹಾನಿಯಾಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ ಬೆಳೆದ ಮಾವಿಗೆ ಇನ್ಶೂರೆನ್ಸ್ ಕೂಡ ಇಲ್ವಂತೆ. ಮಾವು ಇನ್ಶೂರೆನ್ಸ್ ವ್ಯಾಪ್ತಿಗೆ ಬಂದರೆ ಬೆಳೆ ವಿಮೆ ಹಣ ಕೂಡ ಸಿಗಬಹುದು ಅಂತ ರೈತರು ಕೇಳ್ಕೊಳ್ತಿದ್ದಾರೆ. ಮಾವು ಬೆಳೆ ಇನ್ಶೂರೆನ್ಸ್ ವ್ಯಾಪ್ತಿಗೆ ಸೇರಿಸುವಂತೆ ರೈತ ಬಸವರಾಜು ಆಗ್ರಹಿಸಿದ್ದಾರೆ. ಕಕ್ಕೇರಾದ ದೊಡ್ಡಿಯಲ್ಲಿ ಅಪಾರ ಪ್ರಮಾಣದಲ್ಲಿ ಪಪ್ಪಾಯ ಬೆಳೆ ಕೂಡ ಹಾನಿಯಾಗಿದೆ. 5 ಎಕರೆಯಲ್ಲಿ ಸಾಲ ಸೋಲ ಮಾಡಿ ಪಪ್ಪಾಯ ಬೆಳೆಯನ್ನ ಬೆಳೆದಿದ್ರು. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿ ಇವತ್ತು ಕಣ್ಣೀರು ಹಾಕ್ತಿದ್ದಾರೆ ರೈತರು. ಸರ್ಕಾರಕ್ಕೆ ಹೆಚ್ಚಿನ ಪರಿಹಾರ ಕೊಡಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಇನ್ಸೂರೆನ್ಸ್ ವ್ಯಾಪ್ತಿಗೆ ಸರ್ಕಾರ ತಗೊಂಡಿಲ್ಲ ಸರ್. ಆಮೇಲೆ ಮಾವಿನ ಗಿಡ ಗಾಳಿ ಧೂಳಿ ಬಂದಾಗ ಕಾಯೆಲ್ಲ ಆಗಿರ್ತದ್ರಿ. ನಾವು ಯಾರಿಗೂ ಕೊಡ್ಬೇಕನ್ನೋ ಸಮಯದಾಗ ಗಾಳಿ ಬಂದು ಆಣೆಕಲ್ ಬಿದ್ದು ಎಲ್ಲ ಹಾಳಾಗ್ತದ್ರಿ. ಈ ಸಲ ಅಂತ ಅತಿ ಹಾಳಾಗ್ಬಿಟ್ಟದ್ರಿ. ಎಣ್ಣೆ ಹೊಡೆದು ಅದಕ್ಕೆಲ್ಲ ಗೊಬ್ಬರ ಹಾಕಿ ನೀರ್ ಕಟ್ಟಿ ಕಾಯಿ ಫಸಲಿಗೆ ಬಂದದ್ರಿ. ಈಗ ಬಂದು ನೋಡ್ಕೊಂಡು ಹೋಗಿದ್ರು ಎಲ್ಲ ಬಿದ್ದು ಹಾಳಾಗ್ಬಿಟ್ಟದ್ರಿ ಫಸಲು. ಇಲ್ಲಿ ಯಾವುದೇ ಇನ್ಸೂರೆನ್ಸ್ ವ್ಯಾಪ್ತಿಗೆ ಇಲ್ಲಿ ನಮ್ಮ ತೋಟಗಾರಿಕೆರಾಗ್ಲಿ ಸರ್ಕಾರ ಆಗ್ಲಿ ಗಮನಿಸಲ್ರಿ. ಇಲ್ಲಿ ಒಂದು ಕೆಲವಷ್ಟು ಜಿಲ್ಲೆದಾಗ ಮಾವಿನ ಗಿಡಕ್ಕೆ ಇದೇ ಇಲ್ರಿ. ಇಲ್ಲಿ ಕೆಲವಷ್ಟು ಬಂದಿವ್ ತೋಟಗಳ ಅವ್ರಿ ಹಿಂಗೆ ಹಾಳಾಗಿ ಹೋಗ್ತಾವ್ರಿ. ಗಾಳಿ ಎಲ್ಲಾ ಹಾಳಾಗ್ಯಾವ್ರಿ. ಮಳೆ ಬಂದು 3 ಗಿಡ ಅವ್ರಿ ಎಲ್ಲಾ ಮಳೆ ಬಂದು ಹಾಳಾಗ್ಯಾವ್ರಿ. ಎಷ್ಟು ವರ್ಷದಿಂದ ಬೆಳಿತಾ ಇದ್ರಿ ಮಾವು? 20 ವರ್ಷದಿಂದ ಆಗ್ತರಿ. ಈ ವರ್ಷ ಏನ್ ಹಾಳಾಗಿದ್ರಿ ಎಲ್ಲ ಬಾಳ ಹಾಳಾಗಿದ್ರಿ. ಮಳೆ ಬಂದು ಮಳೆ ಬಂದು ಹಾಳಾಗಿದ್ರಿ ಎಲ್ಲ. ಆಮೇಲೆ ಬೇರೆ